ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಇರ್ಬೋದು ಗೈಸ್, ಆ್ಯಕ್ಚುಲಿ ಈ ವ್ಲಾಗ್ ಏನು ಅಂತ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ಹೇರ್ ಕಟ್ ಮಾಡ್ಸೋಕೆ ಹೋಗಬೇಕು. ಸೊ ಹೆಚ್ಚು ಕಮ್ಮಿ 1.5 ಮಂತ್ ಆಯಿತು ಹೇರ್ ಕಟ್ ಮಾಡಿಸಿಲ್ಲ. ಏನಕ್ಕಪ್ಪ ಅಂತಂದರೆ ನಮಗೆ ಹೇರ್ ಕಟ್ ಮಾಡುವಂತಹ ವ್ಯಕ್ತಿ, ಸೊ ಆ್ಯಕ್ಚುಲಿ ಅವ್ರು ಬಂದುಬಿಟ್ಟು ನಾರ್ತ್ ಇಂಡಿಯನು. ಸೊ ಅವರು ಎಲ್ಲೋ 1-2 ವೀಕ್ಸು ಊರ ಕಡೆಗೆ ಹೋಗ್ಬಿಟ್ಟಿದ್ರು. ಅದಕ್ಕೋಸ್ಕರ ಬರೋದು ಇನ್ನೂ 2 ವೀಕ್ಸ್ 3 ವೀಕ್ಸ್ ಇಲ್ಲ 1 ಮಂತ್ ಆಗುತ್ತೆ ಅಂತಲೇ ಹೇಳ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಏನು ಮಾಡಿ ಹೋಗ್ಬಿಟ್ಟು ರಿಟರ್ನ್ ಬಂದ್ವಿ ನಾವು ನಮ್ಮ ಸಲೂನಿಂದ. ಸೊ ಈಗ ಬನ್ನಿ ನಾವು ಯಾವ ಪಾರ್ಲರ್ಗೆ ಹೋಗ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಅಲ್ಲಿ ಹೋಗಿ ಯಾವ ಥರ ಹೇರ್ ಕಟ್ ಮಾಡ್ತೀವಿ ಅದೆಲ್ಲ ನಿಮ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀವಿ, ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ನಂತೂ ನೋಡಿ ಗೈಸ್ ಫುಲ್ ಬೆಳ್ಕೊಂಡ್ಬಿಟ್ಟಿದ್ದೆ, ಕರಡಿ ಕಾಣಿಸ್ತಾ ಇದೀನಲ್ಲ ಗೈಸ್, ಬೆಳೆಸ್ಬಿಟ್ಟಿದ್ದೀನಿ ಜಾಸ್ತಿ. ಸೊ ನನ್ನ ಆ್ಯಕ್ಚುಲಿ ಹೇರ್ ಸ್ಟೈಲ್ ನನ್ನ ಹೇರ್ ಸ್ಟೈಲ್ ನನಗೆ ಸೂಟ್ ಆಗ್ತಿಲ್ಲ, ನನಗೆ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ನಾನು ಒಂಥರ ಡಿಫ್ರೆಂಟ್ ಪರ್ಸನ್ ಥರ ಕಾಣಿಸ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಈ ಥರ ನಂದು ಹೇರ್ ಸ್ಟೈಲ್ ಹಿಂಗಿಲ್ಲ. ನನ್ನ ಕೂದಲು ಬಂದ್ಬಿಟ್ಟು ತುಂಬ ಸಾಫ್ಟ್ ಇದೆ ನನಗೆ ಆ್ಯಕ್ಚುಲಿ. ಸೊ ಅವ್ನು ಸ್ವಲ್ಪ ಹಾರ್ಡು. ನಂದೇನಾಗುತ್ತೆ, ಸ್ನಾನ ಮಾಡ್ಕೊಂಡು ಬಂದರೆ ಸಾಕು, ಸುಮ್ಮನೆ ಆ್ಯಂಕಲ್ಗಳ ಥರ ಬಂದು ಹಿಂಗೆ ಕೂತ್ಕೊಳ್ಳುತ್ತಲ್ಲ, ಹಂಗೆ ಕೂತ್ಕೊಂಡ್ಬಿಡೋದು ನಂದು ಇವಾಗ. ನಾನು ಈ ಥರ ಹೇರ್ ಸ್ಟೈಲ್ ಯೂಶ್ವಲಿ ಮಾಡಲ್ಲ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ರೆ ಸ್ವಲ್ಪ ಇದೆಲ್ಲ ನಿಲ್ಲಿಸಿ. ಸೊ ಈಗ ಬನ್ನಿ ನಾವು ಹೋಗ್ಬಿಟ್ಟು ಯಾವ ಸಲ ಅಂದರೆ ನಾವು ಮುಂಚೆ ನಾವು ಹೋಗ್ತಿದ್ದು ಯಾವುದಾದ್ರು ಸಲೂನು ಸ್ಪಿನ್ಗೆ ಹೋಗ್ತಿದ್ವಿ. ಸೊ ಸ್ಪಿನ್ಗೆ ಹೋದಾಗ ನಮ್ಗೆ ಅಲ್ಲಿ ಅಷ್ಟು ಸೆಟ್ ಆಗ್ತಿಲ್ಲ. ನಾವು ಬೇರೆ ಏರಿಯಾಯಿಂದ ಈ ಏರಿಯಾಗೆ ಶಿಫ್ಟ್ ಆದಮೇಲೆ ಇಲ್ಲಿ ಶಿಫ್ಟ್ ಆಯಿತು ಸ್ಪಿನ್ ಇನ್ನೊಂದು ಕಡೆ. ಸೊ ಅಲ್ಲಿ ಹೋದಾಗ ನಮ್ಗೆ ಅಷ್ಟು ಹೇರ್ ಕಟ್ ಮಾಡೋರು, ಹೇರ್ ಸ್ಟೈಲಿಸ್ಟ್ ಅವರು ಅಷ್ಟು ನಮಗೆ ಪರ್ಫೆಕ್ಟ್ ಅನಿಸ್ತಿಲ್ಲ. ಬಟ್ ಅದಾದಮೇಲೆ ನಾವು ಇಲ್ಲಿ ನಮ್ಮ ಏನಿರುತ್ತೋ ನಮ್ಮ ಈ ಮೂನ್ ಸಲೂನ್ ಅಂತ ಇದೆ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು. ಸೊ ಅಲ್ಲಿ ಹೋದಾಗ ಅಲ್ಲಿ ನಮಗೆ ಸ್ವಲ್ಪ ಸೆಟ್ ಆದರು. ಒಬ್ಬ ವ್ಯಕ್ತಿ ಒಬ್ರು ಇದ್ದಾರೆ ನಮಗೆ, ನಾರ್ತ್ ಇಂಡಿಯನ್ ಫ್ರೆಂಡು. ಸೊ ಬ್ರದರ್ ಥರ ಅವರು ಪಾಪ. ಸೊ ಬಯ್ಯ ಅಂತ ಇರ್ತಾರೆ ಅವಾಗ ನಮಗೆ. ಅವರು ನಮಗೆ ಸ್ವಲ್ಪ ಹೇರ್ ಕಟ್ನ ಮಾಡ್ತಾರೆ ಚೆನ್ನಾಗಿ. ಸೊ ನಮಗೆ ಸ್ವಲ್ಪ ಸೂಟ್ ಆಗಿರೋದ್ರಿಂದ ತುಂಬ ವರ್ಷಗಳಿಂದ ಅಲ್ಲೇ ಹೋಗ್ತಾ ಇದೀವಿ. ಸೊ ಬನ್ನಿ ಇವಾಗ ನಾವು ಅಲ್ಲಿ ಹೋಗಿ ತೋರಿಸ್ತೀವಿ ಯಾವ ರೀತಿ ಹೇರ್ ಕಟ್ ಮಾಡ್ತಾರೆ. ಯಾವ ರೀತಿ ಹೇರ್ ಕಟ್ ಮಾಡ್ತಾರೆ ಒಂದೇ ರೀತಿ ಮಾಡ್ತಾರೆ, ಬಟ್ ನಮ್ಗೆ ಯಾವ ಸ್ಟೈಲ್ ಮಾಡ್ತೀವಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇವಾಗ. राइट में लेफ्ट में सेम रहने का. ಇದೊಂದೇ ಒಂದು ಇಟ್ಟು ನೋಡಿದೆ ಏನಾಗಲ್ಲ, ಅಲ್ಲೇ ಇದೆ. से होते ही नहीं होते, सेट नहीं होता वो किसी ಪೊಟೆಟೊ ಬೇಕಾ ನಿಮಗೆ? ಸರಿ ತರಿಸ್ತೀರಿ, ಇಷ್ಟಿರಲಿ ಬಿಡು. ತಿರುಗಿ ಈ ಕಡೆ ತಿರುಗು. ಇಷ್ಟಿದ್ರೆ ಏನು ಗೊತ್ತಾ, ನಿನ್ಗೆ ಅಟ್ಲೀಸ್ಟ್ ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲ್ ಆಗಿ ಇದಕ್ಕಿಂತ.
ಗೈಸ್ ನೋಡಿ, ಇದು ನಮ್ಮ ಫೈನಲ್ ಔಟ್ಪುಟ್ಟು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಏಜ್ ಸ್ಟೈಲಿಸ್ಟ್ ಇವತ್ತು ಬಂದಿಲ್ಲ. ಯಾಕಪ್ಪ ಅಂತಂದರೆ ಅವರು ಎಲ್ಲೋ ಊರಿಗೆ ಹೋಗೋದು ಸೆಟ್ಲ್ ಆದವರು ಬರಲೇ ಇಲ್ಲ, ಇನ್ನೊಬ್ರು ಯಾರೋ ಇದ್ರು. ಸೊ ಇವ್ರು ಆ್ಯಕ್ಚುಲಿ ಮಾಡ್ತಾರೆ, ಬಟ್ ಅಷ್ಟಕ್ಕಷ್ಟೇ. ಸೊ ಓಕೆ, ನಂದು ಏನು ರೇಟಿಂಗ್ ಕೊಡ್ತೀರಾ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಅಣ್ಣ ನೋಡಿ ಶಾರ್ಕ್ ಮಾಡಿಬಿಟ್ಟಿದ್ದಾರೆ ಮುಂದೆ ಫುಲ್. ಹೆಂಗ್ ಗೊತ್ತಾ, ನಂದು ಏರ್ ಕಟ್ ಮಾಡಾದ್ಮೇಲೆ ಏರ್ ಡ್ರೈಯರ್ ಅಲ್ಲಿ ಲೈಕ್ ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಸ್ಟ್ರೈಟ್ನಿಂಗ್ ಮಾಡಿದಾಗ ನಂದು ಅಸಹ್ಯ ಕಾಣಿಸುತ್ತೆ. ನಂದು ಏನಂತಂದ್ರೆ ನಾನ್ ಸೆಟ್ ಮಾಡ್ಕೊಂಡ್ರೆ ನನಗೆ ಒಂಥರ ಖುಷಿ ಅನ್ಸುತ್ತೆ, ನಾನು ಚೆನ್ನಾಗಿ ಕಾಣಿಸುತ್ತೆ. ಮನೆಗೆ ಹೋದ್ಮೇಲೆ ನೀಟಾಗಿ ವಾಶ್ ಮಾಡ್ಕೊಂಡು ಸ್ನಾನ ಮಾಡ್ಬಿಟ್ಟು ನೀಟಾಗಿ ಸೆಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇವ್ರು ಸೆಟ್ ಮಾಡೋದು ಹೆಂಗ್ ಮಾಡ್ತಾರೆ ಅಂತಂದ್ರೆ ಫುಲ್ ಉದ್ದ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿದಾಗ ಏನಾಗುತ್ತೆ ಅಂತ ಮುಂದ್ಗಡೆ ನೋಡಿ ಫ್ರಂಟ್ ಅಲ್ಲಿ ಒಂಥರ ಅಸಹ್ಯ ಕಾಣಿಸುತ್ತೆ. ಸೊ ನಾನು ಮನೇಲಿ ನೀಟಾಗಿ ನನಗೆ ತಕ್ಕಂಗೆ ನಾನು ಸೆಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇವನು ಪಾಪ ಹೆಂಗೋ ಮಾಡೋನೆ ಹುಡುಗ, ಪರವಾಗಿಲ್ಲ ಅವ್ನ ರೇಂಜ್ಗೆ. ಬಟ್ ನಾವು ಮಾಡಿಸ್ತಾ ಇದ್ದವನಂತೂ ಸಕದಾಗ ಮಾಡ್ತಾ ಇದ್ದ. ಈಗ ಒಂದ್ ತಿಂಗಳಿಂದ ಲಾಸ್ಟ್ ಟೈಮ್ ಮಾಡಿಸಿದ್ವಿ ಇವನ ಹತ್ರನೇ. ಈಗ ಹುಡಿಕೊಂಡು ಹೋದ್ವಿ, ಅವ್ನು ನೋಡಿದ್ರೆ ಊರಿಗೆ ಹೋಗ್ಬಿಟ್ಟವನಂತೆ. ಬಂದೇ ಇಲ್ಲ. ಕೇಳಿದೆ ಏನೋ ಮದುವೆ ಆಗಿದ್ವಿ ಆಯ್ತವನ ಅಂತ ಕೇಳಿದಕ್ಕೆ ಇಲ್ಲ ಗೊತ್ತಿಲ್ಲ ಹೋಗೋನ್ ಬಂದೇ ಇಲ್ಲ ಏನೋ ಅಂತ ಹೇಳಿದ್ರು. ಏನೋ ಮಾಡೋಕ್ಕಾಗಲ್ಲ. ಸೊ ನಾರ್ತ್ ಇಂಡಿಯಾಸ್ ಅಲ್ಲ, ಅವರಿಂದ ಬಂದು ಇಲ್ಲಿ ನೋಡಿ ಇಲ್ಲಿ ಸೆಟ್ಲ್ ಆಗಿರ್ತಾರೆ ಊಟ ತಿಂಡಿ ಮಾಡಿಕೊಂಡು. ಬಟ್ ನೋಡಿ ನಿಮ್ಗೆ ಏನು ಅನ್ಸುತ್ತೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಟೈಮ್ ಬಂದಿದೆ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ಬಾಯ್.